ನಾಳೆನೇ ವಕೀಲರೊಡನೆ ಮಾತನಾಡಿದ್ದೇನೆ. ನೀವು ಈ 50,000 ತೆಗೆದುಕೊಂಡು ಹೋಗಿ ವಕೀಲರಿಗೆ ಭೇಟಿಯಾಗಿ ಬೇಲ್ ಅರ್ಜಿ ಹಾಕಿ ಬಹುಶಃ ನಾಳೆನೇ ಬೇಲ್ ಸಿಗಬಹುದು. ಅಷ್ಟೊಂದು ದುಡ್ಡು ಯಾಕೆ ಕೊಡ್ತಾ ಇದ್ದೀರಾ? ಪ್ರಿಯ, ಅಣ್ಣ ಜೈಲಿನಲ್ಲಿಲ್ಲವೇ? ಅವನ ಬೇಲಿಗಾಗಿ ಅಂದ್ರೆ ಕೊಲೆ ಮಾಡುವ ಕೊಲೆಗಾರರನ್ನ ಬಿಡುಗಡೆ ಮಾಡಲು ಬೇಲ್ ಕೊಡ್ತಾ ಇದ್ದೀರಾ? ಪ್ರಿಯ, ಏನು ಮಾತನಾಡ್ತಾ ಇದೆಯಪ್ಪ ಇದು? ನನ್ನ ಮೆದುಳಿಗೆ ಮಾತನಾಡ್ತೀಯ ಕೊಲೆಗಳೆದ ಕೊಲೆಗಳೆದಂತ ಯಾಕಮ್ಮ ನೀನು ಈ ರೀತಿ ಮಾತನಾಡ್ತಾ ಇದೀಯಾ? ನಮ್ಗೆ ಸುತ್ತಿಗೆ ಕೊಂಡು ಜೈಲಿಗೆ ಹೋಗಿದ್ದಲ್ಲವೇ ನಾಯಿ. ಪ್ರಿಯ, ನನ್ನ ತಮ್ಮನ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ಹೌದಾ? ನಿಮ್ಮ ತಮ್ಮನ ಬಗ್ಗೆ ಮಾತನಾಡುವ ಯೋಗ್ಯತೆ ಹಕ್ಕು ನನಗಿಲ್ಲ. ಹಾಗಾದ್ರೆ ನನ್ನ ಗಂಡನ ಹಣದ ಹಕ್ಕು ನಿಮಗೂ ಇಲ್ಲ. ಪ್ರಿಯ, ಮುಚ್ಚು ಬಾಯಿ ಹುಚ್ಚು ಎಣ್ಣೆ. ನನ್ನಣ್ಣನಿಗೆ ಎದುರು ಒದಿಸ್ತೀಯ? ಮಾತಾಡಿದ್ರೆ ಯಾಕೆ ಮಾತಾಡಬಾರ್ದು? ನೀವು ಬಂದ ಹಣವನ್ನೆಲ್ಲ ಇವ್ರವರೆಗೆ ಸಿಗುತ್ತಾ ಇದ್ರೆ ನಾಳೆ ನಮ್ಮ ಮುಂದೆ ಹುಟ್ಟುವ ಮಕ್ಕಳಿಗೆ ಭಿಕ್ಷೆ ಬೇಡಬೇಕು ಹಚ್ಚಬೇಕು ಮಾಡಿದ್ರೇನು? ಪ್ರಿಯ, ಏನಂತ ಮಾತನಾಡ್ತಾ ಇದೆಯಾ? ನನ್ನ ಮಕ್ಕಳಿಗೆ ಏನು ಕಡಿಮೆ ಆಗಿದೆ ಅಂತ ಭಿಕ್ಷೆ ಬೇಡಲು ಎತ್ತಬೇಕಲ್ಲ? ನಾಳೆ ಬಿಟ್ಟು ಬಂದ ಹಣವನ್ನೆಲ್ಲ ನೀವೇ ಇವ್ರು ನೀಡಿದ್ರೆ ಭಿಕ್ಷೆ ಬೇಡ ನನ್ನ ಮಕ್ಕಳು ಮತ್ತೇನು ಮಾಡಬೇಕು? ಪ್ರಿಯ, ನಿನಗೇನು ಹುಚ್ಚು ಹಿಡಿದಿದೆಯಾ? ಒಟ್ಟಾಗಿದ್ದ ನಮ್ಮನ್ನು ಬೆಟ್ಟವಾಗಿ ಬೆಳೆಸಿದ ಮಹಾತಾಯಿ ಇವಳು. ಇಂಥವಳಿಗೆ ಇನ್ನೊಂದು ಮಾತನಾಡಿದರೆ ನಿನ್ನನ್ನು ಸಾಯಿಸಿ ಬಿಡುತ್ತೇನೆ. ಅವಳಿಗೆ ಏನು ಮಾಡಬೇಕಪ್ಪ, ಏನು ಮಾಡಬೇಡ. ನಿನ್ನ ಹೆಂಡತಿ ಹೇಳೋದರಲ್ಲಿ ತಪ್ಪೇನಿದೆ ಹರೀಶ? ತಪ್ಪೇನಿದೆ? ದುಡಿಯೋ ಸಂಬಳವೆಲ್ಲ ನನಗೆ ಸುರಿದರೆ ನಿನ್ನ ಸಂಸಾರದ ಗತಿ ಏನಪ್ಪ? ಸಂಸಾರದ ಗತಿ ಏನು? ಅಣ್ಣ, ಯಾವುದನ್ನ ಸಂಸಾರ? ತುಂಬಿದ ಮನೆಯಲ್ಲಿ ಸತಿ ಸಾವಿತ್ರಿಯಂತೆ ಬಾಳುತ್ತಾರೆ. ನಿಮಗೆ ಗೊತ್ತಿರದೆ ಇವಳನ್ನು ಕೈಯಲ್ಲಿ, ಆದರೆ ಇವಳು ನಮ್ಮ ಮನೆತನವನ್ನೇ ಮುರಿಯುವ ಶೂರ್ಪನಖೆ ಆದಳಲ್ಲ, ಶೂರ್ಪನಖೆ ಆದಳು. ಈ ಮನೆಯಲ್ಲಿ ನಾನು ಇವಾಗೆಲ್ಲ ಬೇರೆ ಮನೆ ಮಾಡ್ತೀನಿ. ಮಾಡ್ತೀಯಾ ತೂ ಬಜಾರಿ? ನನ್ನ ತಮ್ಮ ಒಬ್ಬ ದೊಡ್ಡ ಅಧಿಕಾರಿ ಆಗಲೆಂದು ಮಣ್ಣಲ್ಲಿ ಸಣ್ಣಾಗಿ ದುಡಿದು ಸತ್ಯ ನ್ಯಾಯ ನೀತಿಗಳನ್ನು ಕಾಪಾಡುವ ಕವಚ ಕೊಡಿಸಿದ್ದಾರೆ. ಅಂಥದರಲ್ಲಿ ಬೇರೆ ಮನೆ ಮಾಡ್ತೀಯಾ? ನಿನ್ನ ಬೇಕಾದ್ರೆ ಕಾಯ್ತೀವಿ. ಯಾಕೆ ನಾನು ನಿನ್ನ ಹೆಂಡತಿಗೆ ಬಂದಿಲ್ವಾ? ನಿಮ್ಮ ಮೇಲೆ ನನಗೆ ಅಧಿಕಾರ ಇಲ್ಲ. ಹರೀಶ, ಅವಳಿಗೆ ಏನು ಮಾಡಬೇಡಪ್ಪ, ಏನು ಮಾಡಬೇಡ. ಅವಳು ಕಲಿತವಳಿದ್ದಾಳೆ. ಹಿಂದೆಲ್ಲ ನಾಳೆ ನಮ್ಮ ಮನೆತನ ಬಗ್ಗೆ ಅವಳಿಗೆ ಗೊತ್ತಾಗಿ ಆಗುತ್ತದೆ. ಪ್ರಿಯ, ಇನ್ನು 2 ದಿನ ಟೈಮ್ ಕೊಡಮ್ಮ. ಆದರೆ ಬೇರೆ ಮನೆ ಮಾಡ್ತೀನಿ ಅಂತ ಮಾತ್ರ ಹೇಳಿಬಿಡಮ್ಮ. ನಿನಗೆ ಕೈ ಮುಗಿದು ಬಿಡ್ತೀನಿ ಪ್ರಿಯ, ಕೈ ಮುಗಿದು ಬಿಡ್ತೀನಿ. ಇರ್ಲಿ ಬಿಡಪ್ಪ, ಇವಳಿಗೆ ಚಿಕ್ಕವಳಿದ್ದಾಳೆ, ಅವಳಿಗಿನ್ನು ಬುದ್ಧಿ ಇಲ್ಲ. ನಾವೇ ತಂದೆ ತಾಯಿಗೆ ಅವಳಿಗೆ ಚೆನ್ನಾಗಿ ಬುದ್ಧಿ ಹೇಳ್ತೇವೆ. ನೋಡಪ್ಪ, ನೀನು ಡ್ಯೂಟಿಗೆ ಹೋಗು. ರೀ, ನೀವು ಒಕ್ಕಲಿಗೆ ಹೇಗೆ ಭೇಟಿಯಾಗಿ ಬನ್ನಿ. ನೀನು ಒಳಗಡೆ ಊಟ ಮಾಡುವ. ನೀವಿಬ್ಬರು ಒಂದಾದ ಮೇಲೆ ನಮ್ದೇನಿದೆ? ಹರಿ, ಬಾರಪ್ಪ ಹೋಗೋಣ. ಗಾಳಿಯ ಪದದಂತೆ